ಸಮ್ಮರ್ ಸೀಸನ್ ಬಂತು ಅಲ್ವಾ ಫ್ರೆಂಡ್ಸ್. ಈಗ ಏನಾದರೂ ಒಂದು ತಂಪಾಗಿ ಏನಾದ್ರು ಕುಡಿಯೋಣ ಅನಿಸುತ್ತೆ. ತುಂಬ ಪ್ರತಿದಿನ ಏನಾದರೂ ಒಂದು ಕುಡಿಲಿಕ್ಕೆ ಕೋಲ್ಡ್ ಡ್ರಿಂಕ್ಸ್ ಏನಾದರೂ ಬೇಕು. ಮನೆಯಲ್ಲೇ ಹೀಗೆ ತುಂಬ ಈಸಿಯಾಗಿ 5 ನಿಮಿಷದಲ್ಲಿ ಮಾಡುವಂಥದ್ದು ಒಂದು ಸಮ್ಮರ್ ಡ್ರಿಂಕ್ ಮಾಡಿದ್ದೀನಿ. ಪಾನಕ ನಾವೆಲ್ಲರ ಮನೆಯಲ್ಲೂ ಮಾಡ್ತಾರೆ, ಬೆಲ್ಲದ ಪಾನಕ. ಬೆಲ್ಲ ತುಂಬ ಹೆಲ್ದಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಬೆಲ್ಲದ ಪಾನಕನೇ ಆಲ್ಮೋಸ್ಟ್ ಮಾಡ್ತಾ ಇರ್ತೀನಿ. ಹೇಗೆ ಮಾಡಿದ್ದೀನಿ ಅಂತ ನೋಡೋಣ ಬನ್ನಿ. ತುಂಬಾ ಸುಲಭ, ತುಂಬ ಈಸಿಯಾಗಿ 5 ನಿಮಿಷದಲ್ಲಾಗುತ್ತೆ. ಫಸ್ಟ್ ನಾನು ಒಂದು ಬೋಗಣಿಯಲ್ಲಿ 4 ಗ್ಲಾಸ್ ನೀರು ಹಾಕ್ಕೊಂಡೆ. ನಾರ್ಮಲ್ ವಾಟ್ರು, ಅದೇನು ಆ ಥರ ಕೋಲ್ಡ್ ವಾಟ್ರ್ ಏನಲ್ಲ. ಹೀಗೆ 4 ಗ್ಲಾಸ್ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು 2 ಏಲಕ್ಕಿ ಮತ್ತು ಒಂದು 4 ಕಾಳುಮೆಣಸು ನೀವು ಸ್ವಲ್ಪ ಇನ್ನೂ ಜಾಸ್ತಿ ಬೇಕಾದರೂ ಹಾಕ್ಕೋಬೋದು. ನಿಮ್ಮ ಫ್ಲೇವರ್ ನಿಮ್ಗೆ ಹೇಗೆ ಬೇಕು ಹಾಗೆ. ನಾನು ಜಾಸ್ತಿ ಖಾರ ಎಲ್ಲ ಆಗಿಬಿಡುತ್ತೆ ಅಂದರೆ ಒಂಥರ ಫ್ಲೇವರ್ ಸ್ಟ್ರಾಂಗ್ ಆಗಿಬಿಡುತ್ತೆ ಅಂತ ಹಾಕಿಲ್ಲ, 4 ಹಾಕ್ಕೊಂಡಿದ್ದೀನಿ. ಅದನ್ನು ಸರಿಯಾಗಿ ಸ್ವಲ್ಪ ಪೌಡ್ರ್ ಮಾಡಿ ಹಾಕ್ಕೊಂಡು, ಆಮೇಲೆ ಬೆಲ್ಲ ಒಂಚೂರು ಕಾಯಿಸಿ ನೀರು ಥರನೇ ಅದರ ಲಿಕ್ವಿಡ್ ಮಾಡಿ ಇಟ್ಕೊಂಡಿದ್ದೆ ಬೆಲ್ಲನ. ಅದನ್ನು ಈಗ ಹಾಕ್ತಾಯಿದ್ದೀನಿ. ಎಷ್ಟು ಸ್ವೀಟಿಗೆ ಬೇಕು ಅಷ್ಟು ಬೆಲ್ಲ, ಪಾನಕಕ್ಕೆ ಎಷ್ಟು ಬೇಕು ಅಷ್ಟು. ಶರ್ಬತ್ತು ಅಂತ ಹೇಳ್ಬೋದು, ಪಾನಕ ಅಂತಲೂ ಹೇಳ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ ಅಲ್ವಾ ಈ ಥರ ಮಾಡಿಕೊಂಡ್ರೆ ಈ ಸೆಕೆಗಾಲದಲ್ಲಿ. ಆಮೇಲೆ ಒಂದು ನಿಂಬೆಹಣ್ಣು ನಾನು ಹಿಂಡ್ತಾಯಿದ್ದೀನಿ, ನಿಂಬೆ ರಸನ. ತುಂಬ ಈಸಿಯಾಗಿ ಬೇಗನೆ ಹೆಲ್ದಿ ಮತ್ತೇನು ಎನರ್ಜಿ ಡ್ರಿಂಕು ಇದು. ನಮಗೆ ನೀರಡಿಕೆ ಆಯಿತು ಅಂದರೆ, ಬಾಯಾರಿಕೆ ಆಯಿತು ಅಂದರೆ ಇದನ್ನು ಕುಡಿದ್ರೆ ತುಂಬಾ ನಮ್ಮ ಬಾಯಾರಿಕೆ ಕಡಿಮೆ ಆಗುತ್ತೆ. ಮತ್ತು ಏನೇನೋ ಕುಡಿಯೋ ಬದಲು ಇದನ್ನು ಮಕ್ಕಳಿಗೂ ಕೊಟ್ಟರೆ ತುಂಬಾ ಒಳ್ಳೆಯದು. ನಾವು ಶರಬತ್ತು ಒಂದು ಕೂಡಲೇ ಸಕ್ಕರೆ ಹಾಕಿ ಒಂದೇ ಮಾಡೋದಲ್ಲ, ಬೆಲ್ಲ ಹಾಕಿ ಮಾಡಿದರೆ ಇನ್ನೂ ತುಂಬ ಚೆನ್ನಾಗಾಗುತ್ತೆ, ಟೇಸ್ಟು ಬರುತ್ತೆ. ನೋಡಿ, 2 ನಿಂಬೆಹಣ್ಣು, ಪೂರ ಇಡೀ ನಿಂಬೆಹಣ್ಣನ್ನು ನಾನು ರಸನ ಹಿಂಡಿ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ನಿಮಗೆ ಫ್ಲೇವರ್ ಹೇಗೆ ಬೇಕು ಹಾಗೆ ಏಲಕ್ಕಿ ಅಥವಾ ಇದು ಕಾಳುಮೆಣಸು ನಿಮಗೆ ತಕ್ಕಂಗೆ ನೀವು ಹಾಕ್ಕೋಬೋದು. ಇದನ್ನು ಈಗ ನಾನು ಶೋಧಿಸ್ಕೊಳ್ತೀನಿ. ಆ ಬೀಜ ಎಲ್ಲ, ನಿಂಬೆಹಣ್ಣು ಬೀಜ ಎಲ್ಲ ಇರುತ್ತಲ್ವ, ಅದಕ್ಕೆ ನೀವು ಈಸಿಯಾಗಿ ಮಾಡ್ಬೋದು. ಡೈಲಿ ಕುಡಿದ್ರೂ ಒಳ್ಳೆ ಡ್ರಿಂಕು ಇದು, ಏನೂ ಅಪಾಯ ಇಲ್ಲ ಅಲ್ವಾ. ತುಂಬ ಚೆನ್ನಾಗಾಗುತ್ತೆ. ಈ ಸೆಕೆಗಾಲದಲ್ಲಿ ಪ್ರತಿದಿನ ಏನಾದರೂ ಕುಡಿಲಿಕ್ಕೆ ಬೇಕೇ ಬೇಕು. ಹಾಗಾಗಿ ನಾನು ಇವತ್ತು ಇದೇ ಥರದ್ದು ಮಾಡಿದೆ. ಹೀಗೆ ನಮ್ಮ ಮನೇಲಿ ಇನ್ನೇನಾದರೂ ಈ ಥರದ್ದು ಕುಡಿಲಿಕ್ಕೆ ಬೇಕೇ ಬೇಕು. ಥ್ಯಾಂಕ್ ಯು ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮೈ ಚಾನಲ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ.